ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಗೈಸ್ ನೋಡಿ ಗಾಯ್ಸ್, ಇವರು ನಮ್ಮ ಮುತ್ತಜ್ಜಿ, ದ ಗ್ರೇಟ್ ಗ್ರ್ಯಾಂಡ್ ಮದರ್. ಬ್ಯಾಡ್ ಲಕ್, ಇಬ್ರು ಹೆಣ್ಮಕ್ಳು ಸತ್ತೋದ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದೀವಿ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ. ಗಾಯ್ಸ್, ನಮ್ಮ ದೊಡ್ಡಮ್ಮ ಅವ್ರ ಮನೇಲಿ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ ನಾನು. ಅದೇ ನಮ್ಮ ಅಕ್ಕ ಸೆಂಡಿಂಗ್ ವ್ಲಾಗ್ ಗೊತ್ತಲ್ಲ, ಅದು ವ್ಲಾಗ್ ಮಾಡಿದೆ ಗಾಯ್ಸ್. ಇವಾಗ ಹೋಗ್ತಾ ಇದ್ದೀವಿ. ದೊಡ್ಡಮ್ಮ ಮತ್ತು ನಮ್ಮಮ್ಮ ಮುಂದೆ ಹೋಗೋವ್ರೆ, ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಗೊತ್ತಾ ಗಾಯ್ಸ್, ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಮುತ್ತಜ್ಜಿ ಲೈಫ್ ಸ್ಟೋರಿ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಗಾಯ್ಸ್. ನಮ್ಮ ಅಜ್ಜಿ ಇರೋದು ಕಮಲಾನಗರಲ್ಲಿ. ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈ ಗಾಯ್ಸ್, ಇಲ್ಲೊಂದು ಮನೆ ಇದೆ, ಕೆಳಗಡೆ ಒಂದು ಮನೆ ಇದೆ. ಫೈನಲಿ ರೀಚ್ ಆದ್ವಿ ಗೈಸ್. ನೋಡಿ ಗಾಯ್ಸ್, ಇವರು ನಮ್ಮ ಮುತ್ತಜ್ಜಿ, ದ ಗ್ರೇಟ್ ಗ್ರ್ಯಾಂಡ್ ಮದರ್. 90 ಇಯರ್ಸ್ ಆಗಿದೆ. ಮೊನ್ನೆ ಬರ್ಡೇ ಮಾಡಿದ್ರು ನಮ್ಮ ಅಜ್ಜಿದು ಲೈಫ್ ಸ್ಟೋರಿ ಎಲ್ಲ ಹೇಳ್ತಾರೆ ನಮ್ಮ ಅಜ್ಜಿ. ನಾನು ನಮ್ಮ ಮನೇಲಿ 3 ಜನ, ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯವರು. ಅವರಿಗೆ ನನ್ನ ಮನೇಲಿ ನಾನೇ ಮೊದಲು ಮಗಳು. ನಾನು ಹಿಂದ್ಗಡೆ ನಮ್ಮ ತಮ್ಮವರು 8 ಜನ ತಮ್ಮವರು. ನಾನು ಒಂದೇ ಮಗಳು. ನಾನು ಒಂದು ಮಗಳಂದ್ರೆ ನನ್ನ ಮುದ್ದಾದ ಸಾಕೋದು. ನೋಡಿ ಗಾಯ್ಸ್, ಅಜ್ಜಿ ಏನು ಹೇಳ್ತಿದ್ದಾರೆ ಅಂದ್ರೆ 8 ಜನ ಮಕ್ಕಳಂತೆ. ಅದರಲ್ಲಿ ಎಲ್ಲಾರು ಗಂಡು ಮಕ್ಳು, ಅಜ್ಜಿ ಒಬ್ರೇ ಹೆಣ್ಮಗು ಗಾಯ್ಸ್. ಅಜ್ಜಿ ನಮ್ಮ ಅಜ್ಜಿ ನೋಡಿ ಗಾಯ್ಸ್, ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿನ ಪ್ರೀತಿಯಾಗಿ ಸಾಕಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, 8 ಜನ ಮಕ್ಕಳಲ್ಲಿ ಎಲ್ಲಾರು ಗಂಡು ಮಕ್ಳು ಅಂದ್ರೆ ಒಬ್ರೇ ಹೆಣ್ಮಗು. ಕಂಟಿನ್ಯೂ ಮಾಡಿ ಅಜ್ಜಿ. ನಾನು ಹುಟ್ಟಿದ ಮೇಲೆ ನಮ್ಮ ತಂದೆಯವರಿಗೆಲ್ಲ ಅವ್ರ ತಾಯಿಯಿಂದ ನಾನು ಬಿಟ್ಟು ನಾನು ತುಂಬ ಪ್ರೀತಿಯಾಗಿ ಸಾಕಿದ್ರು. ನಮ್ಮ ಚಿಕ್ಕಪ್ಪ ನಾನು ಎಲ್ಲಿ ಪ್ರೀತಿಯಾಗಿ ಸಾಕಿದ್ರು. ನಾನು ಹುಟ್ಟಿದ ನಮ್ಮ ಮನೆಗೆ ಒಂದು ಅದೃಷ್ಟ ಬಂತು. ಏನು, ನಾವು ತಮಿಳ್ನಾಡಲ್ಲಿ ನಾನು ಹುಟ್ಟಿದ್ದು. ನಾನು ಹುಟ್ಟಿದ ಮೇಲೆ ನಮ್ಮ ಚಿಕ್ಕಪ್ಪ ಎಲ್ಲ ಇಲ್ಲಿ ಕರ್ನಾಟಕ ಬಂದುಬಿಟ್ಟು ಬೆಂಗಳೂರಿಗೆ ಬಂದಿದ ಮೇಲೆ ಆಮೇಲೆ ಒಂದು 5 ವರ್ಷ ನಾನು ನಮ್ಮ ತಮಿಳ್ನಾಡಲ್ಲಿ ಇದ್ದು. ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಬಂದು ನಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಮೇಲೆ ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಅಲ್ಲೇ ನಾವು ಮನೆ ಬೆಳೆದಿದ್ದೆಲ್ಲ. ನಾವು ಬೆಳೆದು ಬಾಳಿ ಮತ್ತೆಲ್ಲ ಆಗಿದ್ವಿ. ನೋಡಿ ಫ್ರೆಂಡ್ಸ್, ಅಜ್ಜಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರು ಹುಟ್ಟಿದ್ದು ತಮಿಳ್ನಾಡಲ್ಲಂತೆ. 5 ವರ್ಷ ಅಲ್ಲಿ ಹುಟ್ಟಿ ಬೆಳೆದಿ ಆಮೇಲೆ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಇದು ಜಲಿಯನ್ವಾಲಾ ಬಾಗ್, ಜಲಿಯನ್ವಾಲಾ ಬಾಗ್ ಅದಕ್ಕಿಂತ ಮೆಜೆಸ್ಟಿಕ್ ಏರಿಯಾದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿದ್ರಂತೆ ಗಾಯ್ಸ್. ಬೆಂಗಳೂರಲ್ಲಿ ಏನಿಲ್ಲ, ಏರ್ಫೋರ್ಸು ಯಾವುದಿಲ್ಲ. ನಾವು ಬಂದ ಏರ್ಫೋರ್ಸು ಎಲ್ಲ ಉಲ್ಲಾಸ ಎಲ್ಲ ಉಡ್ತಾ ಇತ್ತು. ಎಷ್ಟೋ ದೊಡ್ಡ ಅಜ್ಜಿ ಏನ್ ಹೇಳ್ತಿದಾರೆ ಅಂದ್ರೆ, ಅವ್ರು 5 ವರ್ಷ ಇದ್ದಾಗ ಬೆಂಗಳೂರಿಗೆ ಬಂದಿದಂತೆ. ಅವಾಗ ನಿಮ್ಗೆ ಗೊತ್ತಲ್ಲ ಗಾಯ್ಸ್, ಇವಾಗ ಬೆಂಗಳೂರು ಎಷ್ಟು ಡೆವಲಪ್ ಆಗಿದೆ ಅಂತ. ಅವಾಗ ಏನು ಇರ್ಲಿಲ್ವಂತೆ, ಅಂದ್ರೆ ಏರ್ಪೋರ್ಟ್ ಎಲ್ಲ ಏನು ಇರ್ಲಿಲ್ಲ ಅಂತೆ ಗಾಯ್ಸ್. ಆಮೇಲೆ ನಾವೆಲ್ಲ ನನಗೆ ಮದುವೆ 14 ವಯಸ್ಸಿಗೆ ಮದುವೆ ಮಾಡಿಬಿಟ್ರು. 14 ವಯಸ್ಸಿಗೆ ಮದುವೆ ಮಾಡಿ ನನಗೆ ಹೆಣ್ಣು ಮಕ್ಕಳು ಬೇಕಂತ ನನಗೂ ಆಸೆ ಇತ್ತು. ಕಡೆಗೆ ನನಗೇನೋ ಒಂದೊಂದು ಹಾಗೆ ದೇವರಿಗೆ ಹೆಣ್ಣು ಮಕ್ಕಳು ಹುಟ್ಟಿಸ್ಬಿಟ್ಟು ನನಗೆ ತುಂಬ ದುಃಖ ಆಯಿತು. ಅಯ್ಯೋ, ನಮ್ಮ ಜೊತೆಯಲ್ಲಿ ಅಕ್ಕ ತಂಗಿಲ್ಲ, ನನ್ನ ಜೊತೆಗೆ ನನಗೆ ಒಂದು ಹೆಣ್ಮಗ ಆಗಿದ್ರೆ ಅಂತ ನಾನು ತುಂಬ ಕಷ್ಟಪಟ್ಟೆ. ಆಮೇಲೆ ನಾನು ಅವಳಿಗೆ 7 ಮಕ್ಕಳು ಇತ್ತು. ನನ್ನ ಮಕ್ಕಳೆಲ್ಲ ನಾನು ಕಷ್ಟಪಟ್ಟು ಸಾಕಿ ಆಮೇಲೆ
7 ಸಲ ಒಂದು ಹೆಣ್ಣು ಮಗ ಇತ್ತು ನನಗೆ. 7 ಸಲ ಹೆಣ್ಣು ಮಗ ಇತ್ತು. ಅದು 3 ತಿಂಗಳ ಆ ಮಗ ದೇವರು ತಗೊಂಡ್ರೆ ಅದು ಕೊಟ್ಟಿಲ್ಲ. ಹಾಗಾಗಿ ನಾನು 6 ಗಂಟೆ ಮಕ್ಕಳು ಪಾಡುಪಟ್ಟೆ ಬೆಂಗಳೂರಲ್ಲಿ ಸಾಕಿ ಈಗ ಆದಾಯ ನಗರ ಮನೆಯಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದರು. ಅಜ್ಜಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಗಾಯ್ಸ್, ಅಂದ್ರೆ ಅವ್ರಿಗೆ 14 ವಯಸ್ಸು ಇದ್ದಾಗ್ಲೇನೆ ಅಜ್ಜಿಗೆ ಮದ್ವೆ ಮಾಡುದಂತೆ. ಅಜ್ಜಿ ನಿಮ್ಗೆ ಗೊತ್ತಲ್ಲ, ಒಬ್ರೇ ಹೆಣ್ಮಗ್ಳು, ಅಕ್ಕ ತಂಗಿ ಯಾರು ಇರ್ಲಿಲ್ಲ. ಆದ್ರೆ ಇವ್ರಿಗೂ ಬ್ಯಾಡ್ ಲಕ್, ಹೆಣ್ಮಗು ಆಗ್ಲಿಲ್ಲ. 8 ಎಷ್ಟು ಟೋಟಲ್ ಎಂತ ಮನೆಗೆ ಪಿಲ್ಕಲ್ 7 ಜನ ಮಕ್ಕಳು. ನೋಡಿ ಗಾಯ್ಸ್, ಅಜ್ಜಿ 14 ವಯಸ್ಸಲ್ಲಿ ಮದ್ವೆ ಆಯ್ತು. ಅಜ್ಜಿಗೆ ಮೊದಲನೇ ಮಗು ಹೆಣ್ಮಗು, ಆಮೇಲೆ 6 ಜನ ಗಂಡ್ಮಕ್ಳು ಹುಟ್ಟಿದ್ರು. ಆಮೇಲೆ ಮತ್ತೆ ಲಾಸ್ಟ್ನೇ ಮಗು ಹೆಣ್ಮಗುನು ಆಯ್ತು. ಬಟ್ ಬ್ಯಾಡ್ ಲಕ್, ಇಬ್ರು ಹೆಣ್ಮಕ್ಳುನು ಸತ್ತೋದ್ರು. ಆದ್ರೆ ತುಂಬಾ ದಿನ ಇರ್ಲಿಲ್ಲ ಅಜ್ಜಿ ಜೊತೆ. ಆದ್ರೆ ಸ್ಪೆಷಲ್ ಏನಂದ್ರೆ ಗೈಸ್, 5ನೇ 6ನೇ ಮಕ್ಕಳು ಟ್ವಿನ್ಸ್ ಅಂದ್ರೆ ನಿಮ್ಗೂ ಗೊತ್ತಲ್ಲ, ಸ್ಪೆಷಲ್. ಅಜ್ಜಿಗೆ ಅವಾಗ ಖುಷಿ ಆಯ್ತು. ಹೆಣ್ಮಗು ಅನ್ಕೊಂಡ್ರಂತೆ ಗೈಸ್ ಅದು, ಆದ್ರೆ ಅದು ಟ್ವಿನ್ಸ್ನು ಗಂಡ್ಮಗು ಆಗಿದೆ. ಈಗ ಹಂಗೆ ಆಯಿತು. ಆದ್ಮೇಲೆ ಕಸ ನನ್ನ ಮಕ್ಕಳೆಲ್ಲ ಸಾಕಿದೆ. ಬೇಗ ನನ್ನ ಗಂಡು ಮಕ್ಕಳಿಗೆ ಮದುವೆ ಆಯಿತು. ಅವರಿಗೆ ಏಜ್ ಆಗಿಲ್ಲ. 21 ವಯಸ್ಸಿಗೆ 22 ವಯಸ್ಸಿಗೆ ನನ್ನ ಗಂಡು ಮಕ್ಕಳಿಗೆ ಅವರೇ ಹುಡ್ಕೊಂಡು ಬಂದು ಹೆಣ್ಣು ಕೊಟ್ಟರು. ಆವಾಗ ನಾನು ತುಂಬ ಬಡಸ್ತಾನ ಇವಾಗ ಮದುವೆ ಆಗಿದ ಮೇಲೆ ನನ್ನ ಮೊಮ್ಮಕ್ಕಳು ಒಂದೇ ಸಲ, ನಮ್ಮ ದೊಡ್ಡ ಸೊಸೆ 2ನೇ ಸೊಸೆ ಒಂದೇ ನೈಟಲ್ಲಿ ಡೆಲಿವರಿ ಆಯಿತು. ಆವಾಗ ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ಒಂದೇ ನೈಟಲ್ಲಿ ಇದೇ ಮಲ್ಲೇಶ್ವರ KC ಜನರಲ್ ಹಾಸ್ಪಿಟಲಲ್ಲಿ ಕರ್ನಾಟಕ ಮಾಡಿ ನಾನು ದೊಡ್ಡ ಸೊಸೆಗೆ ಒಂದವರಿಗೆ ವ್ಯತ್ಯಾಸ 2 ಮೊಮ್ಮಕ್ಕಳು ಬಿಟ್ಟರು. ಅಪ್ಪ ನನಗೆ ಅವಾಗ ತುಂಬ ಸಂತೋಷ ಆಯಿತು. ಅಪ್ಪ 2 ಒಂದೇ ಸಲ. ಗಾಯ್ಸ್, ಅಜ್ಜಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರ ಮಕ್ಳು ಇದ್ರಲ್ಲ ಗಾಯ್ಸ್, ಗಂಡ್ಮಕ್ಳಿಗೆ ಬೇಗ ಮದ್ವೆ ಮಾಡಿಸಿದ್ರಂತೆ. 21 ವರ್ಷಕ್ಕೇನೆ ಗಂಡ್ಮಕ್ಳಿಗೆಲ್ಲ ಮದ್ವೆ ಮಾಡಿಸಿದ್ರು. ಅಂದ್ರೆ ಇಬ್ರು ತಾತಂದಿರು. ನಮ್ ತಾತ 1ನೇ ತಾತ ಅಂದ್ರೆ ದೊಡ್ಡವರು, ಮೊದಲನೇ ತಾತ. ಇನ್ನೊಬ್ರು ತಾತ ಇದ್ದಾರೆ, ಅವರು 2ನೇ ತಾತ. ಆಮೇಲೆ ಏನ್ ಗೊತ್ತಾ ಗೈಸ್, ದೊಡ್ಡ ಸೊಸೆಗೆ ಚಿಕ್ಕ ಸೊಸೆಗೆ ಇಬ್ರಿಗೂ ಡೆಲಿವರಿ ಆಯ್ತಂತೆ. ಒಂದೇ ದಿವಸದಲ್ಲಿ 2 ಹೆಣ್ಮಕ್ಳು ಹುಟ್ಟಿದ್ರಂತೆ. ಅಜ್ಜಿಗ್ ನಿಮ್ಗೆ ಗೊತ್ತಲ್ಲ, ಗಂಡ್ಮಕ್ಳು ಇಲ್ಲ. ಅಜ್ಜಿಗ್ ನಿಮ್ಗೆ ಗೊತ್ತಲ್ಲ ಗೈಸ್, ಸಾರಿ ಗೈಸ್. ಹೆಣ್ಮಕ್ಳು ಇಲ್ಲ. ಮೊಮ್ಮಕ್ಳು ಇಬ್ರು ಒಂದೇ ಸರಿ ಹೆಣ್ಮಕ್ಳು ಹುಟ್ಟಿದ್ರು. ಅಂದ್ರೆ 2 ಅವರ್ಸ್ ಅಷ್ಟೇ ಅಂತ, ಹೆಚ್ಚು ಕಮ್ಮಿ ಗಾಯ್ಸ್. KC ಜನರಲ್ ಹಾಸ್ಪಿಟಲ್ ಅಲ್ಲಿ. ಅದರಲ್ಲಿ ಒಬ್ರು ಹೆಣ್ಮಗು ಅಲ್ಲಿ ಕಾಣ್ತಿದ್ದಾರೆ ನೋಡಿ. ದೊಡ್ಡವರು, ಇನ್ನೊಬ್ರು ಇಲ್ಲಿಲ್ಲ, ಅವರು ತಮಿಳ್ನಾಡಲ್ಲಿ ಇದಾರಂತೆ. ಅವ್ರ ತಂಗಿಯವರು ನಮ್ಮಮ್ಮ. ನಾನು ಇವ್ರಿಗೆ ಮೊಮ್ಮಗಳು ಆಗ್ಬೇಕು. ನಮ್ಮ ಮುತ್ತಜ್ಜಿ. ಕಂಟಿನ್ಯೂ ಮಾಡಿ ಅಜ್ಜಿ. ಅಜ್ಜಿ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಆಯಾ ಕೆಲಸ ಮಾಡಿದೆ. ನರ್ಸಿಂಗ್ ಮಾಡಿದೆ. 20 ವರ್ಷ ನಾನು ಹಾಸ್ಪಿಟಲ್ ಕೆಲಸ ಮಾಡಿದ್ದೀನಿ. ಆಮೇಲೆ ಕಮಲಾನಗರ ಏರಿಯಾಕ್ಕೆ ಬಂದು ಹಾಗಾಗಿ ನನ್ನ ಮನೆಯೆಲ್ಲ ನನ್ನ ಬಂದು ಗುಡಿಸಲು ಮನೆ ಕಟ್ಟಿಕೊಂಡು ನನ್ನ ಮಕ್ಕಳೆಲ್ಲ ಕರ್ಕೊಂಡು ಬಂದು ನನ್ನ ಪಾಡುಪಟ್ಟೆ. ನನ್ನ ಮಕ್ಕಳೆಲ್ಲ ನನ್ನ ಹೆಣ್ಮಕ್ಳು ತೀರ್ಸು. ನಂದು ಆಮೇಲೆ ಹೆಣ್ಮಕ್ಳು ಆಸೆ ತೀರ್ಸು. ಆ ಮಕ್ಕಳೆಲ್ಲ ಸಾಕಿ ಇವಾಗ ಅವ್ರಿಗೆಲ್ಲ ಮದುವೆ ಆಗಿ ಅವ್ರ ಮಕ್ಕಳಾಗಿ ನನ್ನ ಕುಟುಂಬನೇ ಈಗ ದೇವರು ದೊಡ್ಡದಾಗಿ ಮಾಡಿಬಿಟ್ರು. ನಾನು ಕಷ್ಟಪಟ್ಟಿದ್ದೆ. ನಾನು ಆಮೇಲೆ ನಾವು ದೇವರಲ್ಲಿ ಯಾವಾಗ ಯಾಂತಿ ದೇವರು ಅದು ಇದು ಪೂಜೆ ಮಾಡ್ತಾಯಿದ್ರು.
ನನಗೆ ಆವಾಗ ಚಿಂತೆ ಆಗ್ಬಿಟ್ಟು ನಾವು ಚರ್ಚಿಗೆ ಹೋಗ್ತಾ ಇದ್ವು, ಆದರೆ ನಾವು ಒಪ್ಪಿಲ್ಲ. ಆಮೇಲೆ ನನ್ನ ಮಗ ನನ್ನ ದೇವ್ರಿಗೆ ಪಾಮ ಅಂದ್ಬಿಟ್ಟು ದೇವ್ರ ನಂಬಿ ನಾವು ಚಾನಸ್ ತಗೊಂಡು ದೇವ್ರ ನಂಬಿದ ಮೇಲೆ ಈ ದೇವರ ಕೈ ಬಿಟ್ಟಿಲ್ಲ. ನನ್ನ ಕುಟುಂಬ ಎಲ್ಲ ಇದ್ದಿದ್ದು ದೊಡ್ಡದಾಗ ಮಾಡಿ ಬೆಳೀತಾ ಇದೆ. ನಮ್ಮ ಮೊಮ್ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆಲ್ಲ ಮೊಮ್ಮಕ್ಕಳೆಲ್ಲ ಮಕ್ಕಳ ಎಲ್ಲ ಒಂದೊಂದು ಹೆಣ್ಣು ಮಗಳಿದೆ. ನನ್ನದು ಅವ್ರ ಮನೆಗೆ ನನ್ನ ಹಂಗೆ ಒಂದು ಹೆಣ್ಣು ಮಗ ಇದೆ. ಈಗ ನಾನು ಎಲ್ಲ ಒಂದು ಸಂತೋಷಕ್ಕೆ ನಾನು ದೇವ್ರೊಂದು ದಿವಸ ಕರ್ಕೊಂಡು ಹೋಗ್ಬೇಕಂತ ಬೇಡ್ಕೊತೀನಪ್ಪ. ಅಷ್ಟೆಲ್ಲ ಐತೆ ಕಡೆ ಇದೆ ಏನೋ ಜಾರಿ ಗೈಸ್, ಅಜ್ಜಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅದೇ ಇದು ಅವ್ರ ಮಕ್ಳಿಗೆಲ್ಲ ಮದ್ವೆ ಆಗಿ ಮಕ್ಕಳಾಗಿ ಅವ್ರ ಕುಟುಂಬ ದೊಡ್ಡದ್ ಮಾಡಿದ್ದಾರೆ. ಆಮೇಲೆ ಅವರು ದೇವ್ರ ನಂಬ್ಕೊಂಡೆ ಅಂದ್ರೆ ಯೇಸು ಸ್ವಾಮಿನ ನಂಬ್ಕೊಂಡು ರಕ್ಷಣೆ ಹೊಂದಿದ್ರು ಗೈಸ್. ಅದಕ್ಕೆ ಅವರು ಇಲ್ಲಿ ತನಕ ಸ್ಟ್ರಾಂಗ್ ಆಗಿರೋದು. ಕೇರಳದಲ್ಲಿ ಒಂದು ಚಿಕ್ಕಪ್ಪ ಇದ್ದಾರೆ, ಅವ್ರಿಗೆ 13 ಮಕ್ಕಳಾಗಿದೆ. ಅವ್ರ ಚಿಕ್ಕಪ್ಪಂಗೆ 13 ಮಕ್ಳು ಅಂತೆ ಗೈಸ್. ಮಕ್ಕಳು ಅವ್ರಿಗೆ ಅವ್ರ ಮನೇಲಿ ಒಂದ್ ಡಜನ್ಗಿಂತ ಒಂದ್ ಎಕ್ಸ್ಟ್ರಾ ಆಗ್ಬಿಟ್ಟೈತೆ. ಇನ್ನೊಂದು ಚಿಕ್ಕಪ್ಪನಿಗೆ 3 ಗಂಡು ಮಕ್ಕಳು, ಅವರಿಗೆ ಆಮೇಲೆ ನನಗೆ ಎಷ್ಟು ಇದ್ರೂ ನನ್ನ ಕಂಡ್ರೆ ಇವತ್ತುವರೆಗೂ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಚಿಕ್ಕಪ್ಪ ಮಕ್ಕಳು ನಾನಂದ್ರೆ ಅವ್ರಿಗೆ ಪ್ರಾಣ ಬಿಡಲ್ಲ. ನಾವು ಒಳ್ಳೇದು ಕೆಟ್ಟದಕ್ಕೆಲ್ಲ ಗೈಸ್ ಏನಂದ್ರೆ ಅಜ್ಜಿದು ಸ್ಪೆಷಲ್ ಏನಂದ್ರೆ ಅಜ್ಜಿಗೆ 5 ಲ್ಯಾಂಗ್ವೇಜಸ್ ಬರುತ್ತೆ. ಯಾವ್ದೇ ಭಾಷೆ ಬರುತ್ತೆ ಅಜ್ಜಿ ನಿಮ್ಗೆ? ನನಗೆ ಹಾ. ಮಲಯಾಳಿ ಬರ್ತದೆ, ಹಿಂದಿ ಬರ್ತದೆ, ಕನ್ನಡ ಬರ್ತದೆ, ತೆಲುಗು ಬರ್ತದೆ. ನಾವು ನನ್ನ ತಮಿಳೇ ಭಾಷೆ ಹುಟ್ಟಿದ್ದು. ನಾವು ಹುಟ್ಟಿದ್ದು ತಮಿಳ್ನಾಡೇ ತಮಿಳು ಭಾಷೆ. ತಮಿಳು ಓದಿದ್ದೀನಿ. ಆವಾಗ ಓದಕ್ಕೆ ಬಿಟ್ಟಿಲ್ಲ. ಒಂದಕ್ಕೆ ನಾನು ಮದುವೆ ಆಗಿ ನನ್ನ ಯಜಮಾನ್ರೆ ನನಗೆ ಓದಕ್ಕೆ ಕಳಿಸಿಕೊಟ್ರು. ಓ ಗ್ರೇಟ್ ಗೈಸ್, ಕೇಳಿಸ್ಕೊಂಡ್ರಲ್ಲ, ಮದ್ವೆ ಆಗಿ ಅವ್ರ ಯಜಮಾನ್ರು ಓದಿಸಿದ್ರಂತೆ. ನಮ್ಮ ಯಜಮಾನ್ರೆ ನನಗೆ ಅದು ನಾನು ಅವರೆಲ್ಲ ಬುಕ್ಕೆಲ್ಲ ಓದಿ ಚೆನ್ನಾಗಿ ತಮಿಳು ಕಲ್ತ್ಕೊಂಡೆ. ನೋಡಿ ಗಾಯ್ಸ್, ನಮ್ ತಾತ ನಮ್ ಮುತ್ತಾತ ನಮ್ಮ ಅಜ್ಜಿಗೆ ಟೀಚ್ ಮಾಡಿರೋದು ಗಾಯ್ಸ್. ಖುಷಿ ಆಗ್ತೈತೆ. ನನ್ಗೂ ಈ ವಿಷಯ ಎಲ್ಲ ಗೊತ್ತಿರ್ಲಿಲ್ಲ. ನಿಮ್ಗೆ ಬ್ಲಾಗ್ ಮಾಡ್ಬೇಕು ಅಂತಾನೆ ನನ್ಗೂ ಎಷ್ಟೋ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ನನ್ನ ಮಕ್ಕಳಲ್ಲಿ 6 ಮಕ್ಕಳಲ್ಲಿ ಅವಳಿ ಜೋಳಿ ಆಗಿತ್ತು. ಅದರಲ್ಲಿ ಒಂದು ಮಗ ಸುಮನ್ ಕುಮಾರ್, ಅವನು ಜಾದಗರ ಆಗದ. 14 ವಯಸ್ಸಿಗೆ ಎಕ್ಸಿಬಿಷನಲ್ಲಿ ಹೋಗಿ ಈ ರಜಾ ಟೈಮ್ ಹೋಗ್ದ ಕೆಲಸಕ್ಕಂತ. ಅಲ್ಲಿ ಅವನು ಬಿಡ್ದಾಗ ಇವನ ಓದೋದೆಲ್ಲ ಬಿಟ್ಬಿಟ್ಟು ಅವನು ಹಾಕೊಂಡ ಅವನಿಗೆ. ಇವ್ರ ಇದು ಆಗ್ಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಟ್ವಿನ್ಸ್ ಅಂತ. ಟ್ವಿನ್ಸ್ ಅಲ್ಲಿ ಒಬ್ರು ಮಗ ಮ್ಯಾಜಿಕ್ ಶೋ, ನಿಮ್ಗೆ ಗೊತ್ತಲ್ಲ ಗೈಸ್, ಮ್ಯಾಜಿಕ್ ಶೋ ಅಂದ್ರೆ ಎಲ್ಲಾ ಮಕ್ಳಿಗೂ ಇಷ್ಟ ಇರುತ್ತೆ. ಅವರು 16 ಇಯರ್ಸ್ ಇದ್ದಾಗ್ಲೇ ಮ್ಯಾಜಿಕ್ ಶೋ ಮಾಡ್ತಿದ್ರಂತೆ. ಇವಾಗ್ಲೂ ಮಾಡ್ತಾರೆ, ನಾವು ನೋಡಿದೀವಿ ಮ್ಯಾಜಿಕ್ ಶೋ ಎಲ್ಲ ಆಲ್ ಓವರ್ ಇಂಡಿಯಾ ಗೈಸ್. ಅವನು ಕಡೆಗೆ ನನ್ನ ಜೊತೆ ಕರ್ಕೊಂಡು ನಾವು ತಮಿಳುನಾಡು, ಆಂಧ್ರ, ಬಾಂಬಾಯಿ, ಗುಜರಾತಿ, ಪೂನಾ ಯಾವೆಲ್ಲ ದೇಶ ಸುತ್ತಬಿಟ್ಟು ಎಲ್ಲ 3 ತಿಂಗಳು ಒಂದೊಂದು ಊರಿಗೆ ನಾವು ಕಂಪನಿ ಹೋಗೋದು. ಕಂಪನಿ ಜೊತೆ ನನ್ನ ಮಗ ನೋಡಿ ಗೈಸ್, ಬಾಂಬೆ, ಪೂನಾ, ಕೇರಳ ಅವ್ರನ್ನ ವಿಸಿಟ್ ಮಾಡಿಸ್ತೀನಿ ಗೈಸ್. ಅವ್ರ ವಿಷಯ ಆಮೇಲೆ. ಇವಾಗ ಫಸ್ಟ್ ಅಜ್ಜಿ ನೀವ್ ಹೇಳಿ, ಇವಾಗ ನೀವ್ ಹೆಂಗೆ ಇವಾಗ ಹುಷಾರಾಗಿದ್ದೀರಾ? ಈಗ ಹುಷಾರಾಗಿದೆ. ಎಷ್ಟು ವಯಸ್ಸು ಅವೆಲ್ಲ ಹೇಳಿ. ನನಗೆ ಇವಾಗ 90. ನನಗೆ 90 ನನಗೆ ಇವಾಗ ನನಗೆ ಟೆನ್ಷನ್ ಅನಿಸಿಲ್ಲ. ನಾನೇನೋ ಒಂದು ಚಿಕ್ಕ ವಯಸ್ಸಾಗಲೇ ನಗೋದು, ಮಾತಾಡೋದು ಎಲ್ಲ ನನಗೆ ಎಲ್ಲ ಜ್ಞಾನ ಒಳ್ಳೆ ಎಲ್ಲ ಕೊಟ್ಟಿದ್ದಾರೆ. ನಡ್ಕೊತೀನಿ, ಓದ್ತೀನಿ, ಎಲ್ಲ ಬೈಬಲ್ ಓದ್ತೀನಿ, ಓದಾಡ್ತೀನಿ. ಎಲ್ಲರಿಗೂ ಆಶ್ಚರ್ಯ ಪಡ್ತಾರೆ, ಏನಾಯ್ತು ನಿಮಗೆ ಇಷ್ಟು ಹುಷಾರಾಗಿದ್ದೀರಾ? ಅದೇ ನನಗೆ ಕಣ್ಣ ದೃಷ್ಟಿ ಬಂದ್ವಿ. ನನ್ನ ಮಗ ಈಗ 90 ವರ್ಷಕ್ಕೆ ನನಗೆ ಬರ್ತಡೇ ಮಾಡೋಕ್ಕೆ ನನಗೆ ಗೊತ್ತೇ ಇಲ್ಲ. ಅವನು ಬರ್ತಡೇ ಮಾಡಿ ಎಲ್ಲ ಸಸ್ಪೆಂಡ್ ಆಗಿತ್ತು, ಬರ್ತಡೇ ಮಾಡ್ದ.
ಮತ್ತೆ ನನ್ನ ಮಕ್ಕಳೆಲ್ಲ ಬಂದಿದ್ರು ಸೊಸೆಗೆಲ್ಲ ಎಲ್ಲರೂ ಬಂದು ಕತೆಗೆ ನನಗೆ ಇಷ್ಟ ಆಯ್ತು ಏನೋ ಮಾರನೇ ದಿವಸ ಚೆನ್ನಾಗಿತ್ತು ಚರ್ಚಿಗೆ ಹೋಗಿ ಅಜ್ಜಿ ಏನ್ ಹೇಳ್ತಿದಾರೆ ಅಂದ್ರೆ ಗೈಸ್ 90 ಇಯರ್ಸ್ ಬರ್ಡೇ ಅಂದ್ರೆ ಎಲ್ಲ ಮೊಮ್ಮಕ್ಳೆಲ್ಲ ಬಂದಿದ್ರು ಗೈಸ್. ಎಲ್ಲಾರು ಅಂದ್ರೆ ಫ್ಯಾಮಿಲಿ ಫುಲ್ಲು ಬಂದಿದ್ರು ಅಜ್ಜಿ ಬರ್ಡೇ ನೋಡಕ್ಕೆ ಅಂತ. ಎಲ್ಲಾರು ಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು, ಜೋರಾಗಿ ಮಾಡಿದ್ರು. ನಿಮ್ಗೆ ಗೊತ್ತಲ್ಲ 90 ಇಯರ್ಸ್ ಬರ್ಡೇ ಅಂತ. ಅದ್ರ ನೆಕ್ಸ್ಟ್ ಡೇ ಅದ್ರ 2 ಡೇಸ್ ಆದ್ಮೇಲೆ ಗಾಯ್ಸ್ ಪಾಪ ಅಜ್ಜಿಗೆ ಬ್ಯಾಡ್ ಲಕ್ ಅಂದ್ರೆ ವಾಶ್ರೂಮ್ಗೆ ಹೋಗಿರ್ಬೇಕಾದ್ರೆ ಕಾಲ್ ಸ್ಲಿಪ್ ಆಗಿ ಗಾಯ್ಸ್ ಚೂರ್ ಸ್ಲಿಪ್ ಆಗಿ ಮೂಳೆ ಕಟ್ಟಾಗೋಯ್ತು ಗಾಯ್ಸ್. ಅದು ರೈಟ್ ಲೆಗ್ ತೊಡೆ ಹತ್ರ ಗಾಯ್ಸ್. ಇವಾಗ ಅವರು ಆಪರೇಷನ್ ಎಲ್ಲ ಆಗೈತೆ, ಆದ್ರೆ ಬಿದ್ದು 1 ಮಂತ್ ಆಗಿದೆ, ಕರೆಕ್ಟಾಗಿ 1 ಮಂತ್ ಆಗಿದೆ ಗಾಯ್ಸ್. ನಾನು ಇವಾಗ ಎಲ್ಲ ಆಗಿದ್ಮೇಲೆ ಎದ್ದು ನಡೀತೀನಿ, ಓಡಾಡ್ತೀನಿ. ದೇವ್ರ ಶಕ್ತಿ. ನಾನು ಊಟದ ಬಲ ಇಲ್ಲ, ದೇವರು ಅನ್ನದ ಬಲ ಇಲ್ಲ. ನನ್ನ ದೇವ್ರ ಬಲದಿಂದ ನನ್ನ ಏಸಪ್ಪ ನನ್ನ ಕಾಯ್ಕೊಂಡಿರ್ತಾರೆ. ನನ್ನ ಏಸಪ್ಪ ನೋಡಿ ಗೈಸ್, ಅಜ್ಜಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನನ್ಗೆ ಊಟದ ಬಲ ಇಲ್ಲ, ಜೀಸಸ್ ನ ಬಲ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ ಗೈಸ್. ಈಗ ನಾನು ಕೆಲಸ ಮಾಡ್ತೀನಿ, ಬುಕ್ಕಿಂಗ್ ಕೂತ್ಕೊಂಡು ಟಿಕೆಟ್ ಕೊಡ್ತೀನಿ. ಟಿಕೆಟ್ ಕೊಡು ಸಂಬಳ ನನ್ನ ಮಗ ಸಂಬಳ ನಾನು ಕೊಡಲ್ಲ. ಆವಾಗಲ್ಲ ನಾನು ಬುಕ್ಕಿಂಗ್ ಕೆಲಸ ಹೋಗಿ ಸಂಬಳ ಅವಾಗನೂ ನನ್ನ ಮಗನಿಗೆ ಹೆಲ್ಪ್ ಮಾಡಿ ಕೆಲಸ ಮಾಡಿ ದುಡಿತೀನಿ. ನನ್ನ ಯಾರಿಗೆ ನಾನು ಯಾರ ಕಷ್ಟ ತಿಂದಿಲ್ಲ ಇವಾಗ. ನೋಡಿ ಗಾಯ್ಸ್, ಅಜ್ಜಿ ಇವಾಗ್ಲೂ ಕೆಲಸ ಮಾಡ್ತಾರ ಅಂದ್ರೆ ಟಿಕೆಟ್ ಕೊಡ್ತಾರಂತೆ, ಆದ್ರೆ ಅವ್ರ ಮಗ ಸಂಬಳ ಕೊಡಲ್ವಂತೆ ಗೈಸ್. ಆಗ್ಲೇ ಇವರೇ ಓನರ್ ಅಂತೆ, ಅದಕ್ಕೆ ಕೊಡಲ್ವಂತೆ. ಇವಾಗ ಸಂಬಳ ಯಾಕೆ ಕೊಡಲ್ಲ ಅಂತ ಕೇಳನ್ ಬನ್ನಿ. ಯಾಕೆ ತಾತ ಸಂಬಳ ಕೊಡಲ್ವಂತೆ? ಅವರೇ ಓನರ್, ಅವರೇ MD, ಅದಕ್ಕೆ ನನ್ನ ಸಂಬಳ ಅವ್ರು ನನ್ನ ಸಂಬಳ ಕೊಡಬೇಕು. ಕಂಪ್ಲೇಂಟ್ ಪಾಯಿಂಟ್ ಟು ಬಿ ನೋಟೆಡ್ ಗೈಸ್. ಇವರೇ ಗೈಸ್. ಆ ಮ್ಯಾಜಿಕ್ ಶೋ ಬಗ್ಗೆ ಹೇಳಿ ತಾತ. ಫಿಲ್ಮ್ ಆಕ್ಟರ್, ಡ್ಯಾನ್ಸರ್, ಸಿಂಗರ್, ಎವ್ರಿಥಿಂಗ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿ ಗೈಸ್, ಇವರು ನಮ್ಮಮ್ಮ. ನಿಮ್ಮಪ್ಪ ಯಾರು? ಫಸ್ಟ್ನೇಯವರು ನಮ್ಮಪ್ಪ. ನಮ್ ತಾತ ಫಸ್ಟ್ನೇಯವರ ಚಿಕ್ಕ ಮಗಳು ಇವರು. ಫಸ್ಟ್ನೇ ಮಗನವರ ಇವರು ದೊಡ್ಡ ಮಗಳು. ನಾನು ಚಿಕ್ಕ ಮಗಳು ಅವರ ಚಿಕ್ಕ ಮೊಮ್ಮಗಳು. ಚಿಕ್ಕ ಮಗಳು ಅವರ ಚಿಕ್ಕ ಮೊಮ್ಮಗಳು. ಸಾರಿ ಗೈಸ್, ಚಿಕ್ಕ ಮಗಳು ಚಿಕ್ಕ ಮೊಮ್ಮಗಳು ಅವರ ಚಿಕ್ಕ ಮೊಮ್ಮಗಳು. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮಮ್ಮ ಏನೋ ಹೇಳ್ತಿದ್ದಾರೆ ನೋಡಿ ಗೈಸ್. ಈ ಮನೆಯಿಂದ ನಮ್ಮಮ್ಮ ಈ ಮನೇಲಿ ಇದ್ದಾಗ ನಮ್ಮಮ್ಮಂಗ್ ಮದ್ವೆ ಆಯ್ತಂತೆ ಗೈಸ್. ಬಂದು ನಮ್ಮ ವಂಶ ಬೆಳೆದಿದ್ದು ಇಲ್ಲಿ ಬಂದು 50 ವರ್ಷ ಆಯ್ತು. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ ನೋಡಿ ಗೈಸ್ ಮನೆ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ತಾತ. ಇವಾಗ ವಿಶಾಲ್ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇನ್ಸ್ಟಾಗ್ರಾಮ್ ಉಂಡಿ ತಗೊಂಡಿದ್ದೀನಿ ಗೈಸ್. ನೋಡಿ ಗಾಯ್ಸ್, ಚೆನ್ನಾಗಿದ್ಯಾ? ವಿಶಾಲ್ ಮಾರ್ಟಿಗೆ ಹೋಗಿದ್ವಿ, ಅಲ್ಲಿ ಉಂಡಿ ತಗೊಂಡ್ವಿ. ನೋಡಿ ಗಾಯ್ಸ್, ಹೆಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ರೋಡಲ್ಲಿ. ನೋಡಕ್ಕಾಯ್ತಿಲ್ಲ ಕಣ್ಣಲ್ಲಿ, ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾನಂತೂ ಅದೆಲ್ಲ ಇಟ್ಕೊಂಡಿಲ್ಲ, ಪಾತ್ರೆಗಳನ್ನೆಲ್ಲ. ವಿಶಾಲ್ ಮಾರ್ಟೆಲ್ಲ ಫುಲ್ಲು ಸುಸ್ತಾಗಿತ್ತು ಗೈಸ್. ಅದಕ್ಕೆ ಜ್ಯೂಸ್ ಕುಟ್ಬಿಟ್ಟು ಹೋಗ್ತಾ ಇದ್ದೀವಿ. ಗೈಸ್, ಮನೆಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ.
ಗಾಯ್ಸ್ ಫೈನಲಿ ಮನೆಗೆ ಬಂದ್ವಿ. ಖುಷಿ ಖುಷಿ ಆಗ್ಬಿಟ್ಟಿದೆ ಗಾಯ್ಸ್ ಅವನಿಗೆ. Zoe, Papa, come here. Zoe, come here. Kutti. Light ಹಾಕಿಲ್ಲ. Zoe, come here, Zoe.